ಸ್ನೇಹಿತರೆ, 1 ಕಪ್ ಮೊಸರಿಗೆ ಈ 2 ಪದಾರ್ಥಗಳನ್ನ ಬೆರೆಸಿಕೊಂಡು ದಿನನಿತ್ಯ ಬೆಳಿಗ್ಗೆ ನಿಮ್ಮ ಉಪಹಾರ ಅಂದರೆ ಬೆಳಗಿನ ತಿಂಡಿಗೂ ಮುಂಚೆ ಅಥವಾ ತಿಂಡಿಯ ನಂತರ 1 ವಾರಗಳ ಕಾಲ ಸೇವಿಸಿ ನೋಡಿ. ಈ 1 ಕಪ್ ಮೊಸರನ್ನ 1 ವಾರಗಳ ಕಾಲ ನೀವು ಕಂಟಿನ್ಯೂಯಸ್ ಆಗಿ ಸೇವಿಸಿದ್ದೇ ಹೌದಾದಲ್ಲಿ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಏನು ಬದಲಾವಣೆ? ಯಾರ್ಯಾರಿಗೆ ಅವರ ದೇಹದಲ್ಲಿ ಹೆಚ್ಚಿನ ತೂಕ ಅಂದ್ರೆ ಹೆಚ್ಚಿನ ಕೊಬ್ಬಿನಾಂಶದಿಂದ ಕಷ್ಟಪಡ್ತಾ ಇರ್ತಾರೆ, ಈ ಒಂದು ಕೊಬ್ಬಿನಾಂಶದಿಂದ ಅವರಿಗೆ ಎದ್ದು ಓಡಾಡೋದಕ್ಕೂ ಏನೇ ಒಂದು ಹೆಚ್ಚು ಕೆಲಸವನ್ನ ಮಾಡೋದಕ್ಕೂ ದಿನಪೂರ್ತಿ ಒಂದು ಆಕ್ಟಿವ್ ಆಗಿರೋದಕ್ಕೂ ಅವರಿಗೆ ಇಷ್ಟವಾಗಿರುವ ಒಂದು ಬಟ್ಟೆಯನ್ನ ಹಾಕೊಳ್ಳೋದಕ್ಕೂ ಅವರ ದೇಹವೇ ಅವರಿಗೆ ಬೇಡವಾಗಿರುತ್ತೆ. ಅಷ್ಟೊಂದು ಕಷ್ಟಕರವಾಗಿರುತ್ತೆ. ನಮ್ಮ ದೇಹದಲ್ಲಿ ಬೊಜ್ಜಿನಾಂಶ ಅನ್ನೋದು ಹೆಚ್ಚಾದಾಗ, ನಮ್ಮ ದೇಹದ ಆಕಾರ ಅನ್ನೋದು ನಮ್ಗೆ ಇಷ್ಟವಾಗದೆ ಇರುವ ರೀತಿಯಲ್ಲಿ ಇದ್ದಾಗ ಎಂಥವರಿಗೂ ಕೂಡ ಅವರ ದೇಹದ ತೂಕವನ್ನು ಇಳಿಸಿಕೊಳ್ಳೋದ್ರ ಕಡೆ ಗಮನ ಅನ್ನೋದು ಹೋಗುತ್ತೆ. ಅಂಥವರು ಈ ಒಂದು ಕೆಲಸವನ್ನ ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ ನೋಡಿ. ನೀವೇ ಅನ್ಕೊಳ್ಳಲ್ಲ, ಅಷ್ಟೊಂದು ಆಶ್ಚರ್ಯ ಪಡುವಂತ ರಿಸಲ್ಟ್ ಅನ್ನೋದು ನಿಮ್ಮ ದೇಹದಲ್ಲಿ ಸಿಗುತ್ತೆ. ನಿಮ್ಮ ದೇಹ ನಿಮ್ಮ ಎತ್ತರಕ್ಕೆ ಅನುಗುಣವಾಗಿ ನಿಮ್ಮ ತೂಕವನ್ನ ಆರೋಗ್ಯಕರವಾಗಿ, ನಿಮ್ಮ ದೇಹಕ್ಕೆ ಎಷ್ಟು ತೂಕದ ಅವಶ್ಯಕತೆ ಇದೆ, ಆರೋಗ್ಯಕರವಾದ ತೂಕ ಎಷ್ಟಿರಬೇಕು ಅಷ್ಟರ ಮಟ್ಟಿಗೆ ಬರೋದಕ್ಕೆ ಈ 1 ಕಪ್ ಮೊಸರು ಅನ್ನೋದು ನಿಮ್ಮ ದೇಹದಲ್ಲಿ ಒಂದು ಒಳ್ಳೆಯ ರೀತಿಯ ಕೆಲಸವನ್ನ ಮಾಡುತ್ತೆ. ಕೇವಲ ನಮ್ಮ ತೂಕವನ್ನು ಇಳಿಸೋದು ಮಾತ್ರವಲ್ಲದೆ ಈ ಒಂದು ಹೆಚ್ಚಿನ ತೂಕದಿಂದ, ಹೆಚ್ಚಿನ ಬೊಜ್ಜಿನಾಂಶದಿಂದ ಎದುರಿಸುವಂತಹ ಡಯಾಬಿಟಿಸ್, ಶುಗರ್, PCOD, ಥೈರಾಯ್ಡ್ ಇಂಥ ಕೆಲವೊಂದು ಸಮಸ್ಯೆಗಳು, ಈಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಿಂದ ಕೂಡ ದೂರ ಬರ್ಬೋದು. ಹಾಲಿನಿಂದ ತಯಾರಿಸುವಂತಹ ಉತ್ಪನ್ನಗಳು ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರುವಂತ ವಿಷಯ. ಆದ್ರೆ ಈ ಒಂದು ಮೊಸರನ್ನ ನಾವು ನಿಗದಿತವಾದ ಪ್ರಮಾಣದಲ್ಲಿ ಸೂಕ್ತವಾದ ರೀತಿಯಲ್ಲಿ ಬಳಸಿದ್ರೆ ಇದನ್ನ ಖಂಡಿತವಾಗಿ ನಮ್ಮ ತೂಕದ ಇಳಿಕೆಗೂ ಕೂಡ ನಾವು ಬಳಸ್ಕೊಳ್ಬಹುದಾಗಿದೆ. ಹಾಗೆ ಇದು ನಮ್ಮ ಜೀರ್ಣಕ್ರಿಯೆಯನ್ನ ಕೂಡ ಸುಧಾರಣೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಮೂಳೆಗಳನ್ನ ಬಲಿಷ್ಠವಾಗಿರಿಸೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು, ನಮ್ಮ ದೇಹದ ಚಯಾಪಚಯ ಕ್ರಿಯೆ ವೇಗ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಕೂಡ ಬೂಸ್ಟ್ ಮಾಡುವಂಥದ್ದು. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ನಾರಿನಂಶ, ಹೆಚ್ಚಿನ ಪ್ರೋಟೀನ್ ಅಂಶದಿಂದಾಗಿ ನಮಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ. ಬೇರೆ ಬೇರೆ ಜಂಕ್ ಫುಡ್ಗಳ ಮೇಲಿನ ಒಂದು ಕ್ರೇವಿಂಗ್ಸ್, ಆಸೆ ಅನ್ನೋದನ್ನ ತಡೆಯುತ್ತೆ. ದಿನಪೂರ್ತಿ ಒಂದು ಆಕ್ಟಿವ್ ಆಗಿರೋದಕ್ಕೆ, ದಿನಪೂರ್ತಿ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದ ಆಹಾರದ ಅಗತ್ಯವಿದೆ ಅಷ್ಟು ಪ್ರಮಾಣದ ಮಾತ್ರ ಆಹಾರವನ್ನ ಸೇವನೆ ಮಾಡೋದಕ್ಕೆ, ನಾವು ದಿನನಿತ್ಯ ಎಷ್ಟು ಕ್ಯಾಲರಿಯನ್ನ ಖರ್ಚು ಮಾಡ್ತೀವಿ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ಕ್ಯಾಲರಿಯನ್ನ ತೆಗೆದುಕೊಳ್ಳೋದಕ್ಕೆ ಈ 1 ಕಪ್ ಮೊಸರು ಅನ್ನೋದು ದಿನಪೂರ್ತಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಹಲವಾರು ರೀತಿಯ ಪ್ರಯೋಜನಗಳನ್ನ ನಮ್ಮ ದೇಹಕ್ಕೆ 1 ಕಪ್ ಮೊಸರು ಅನ್ನೋದು ಕೊಡುತ್ತೆ. ಹಾಗಿದ್ರೆ ಕೇವಲ ಮೊಸರಿನಿಂದಲೇ ನಮ್ಮ ತೂಕವನ್ನ ಇಳಿಸ್ಕೊಳ್ಬಹುದಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಇಳಿಸ್ಕೊಳ್ಬಹುದು. ಆದ್ರೆ ಇದರಲ್ಲಿ ಕೆಲವೊಂದು ಪದಾರ್ಥಗಳನ್ನ ಬೆರೆಸಿ ಇನ್ನಷ್ಟು ಇದರ ಬೆನಿಫಿಟ್ಸ್ ಅನ್ನ ಹೆಚ್ಚಿಸೋ ಮುಖಾಂತರ ಇನ್ನಷ್ಟು ವೇಗವಾಗಿ ನಮ್ಮ ತೂಕವನ್ನ ಇಳಿಸ್ಕೊಳ್ಬಹುದು. ಅದು ಆರೋಗ್ಯಕರವಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಈ 1 ಕಪ್ ಮೊಸರಿಗೆ ಬೆರೆಸಿರುವ ಆ ಪದಾರ್ಥಗಳು ಯಾವುದು, ಅವುಗಳಿಂದಲೂ ನಮ್ಮ ದೇಹದ ತೂಕವನ್ನ ಹೇಗೆ ನಾವು ಕಡಿಮೆ ಮಾಡ್ಕೊಳ್ಬಹುದು, ಅವುಗಳಿಂದ ನಮ್ಮ ದೇಹಕ್ಕೆ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳು ಏನು, ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಏನಾದ್ರೂ ಅಭಿಪ್ರಾಯ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್, ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ 1 ಕಪ್ ಮೊಸರನ್ನ ಹೇಗೆ ಸೇವನೆ ಮಾಡಬೇಕು, ಹೇಗೆ ತಯಾರಿಸ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ನಾನು 1 ಕಪ್ ಫ್ರೆಶ್ ಆಗಿರುವಂತ ಮೊಸರನ್ನ ತೆಗೆದುಕೊಳ್ತಾ ಇದ್ದೀನಿ. ಈ ಒಂದು ಮೊಸರನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ದಿನನಿತ್ಯ ರೂಢಿಸ್ಕೊಂಡು ಹೋಗೋದ್ರಿಂದ ಇದರಲ್ಲಿರುವಂತಹ ಪ್ರೋಬಯೋಟಿಕ್ಸ್ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋ ಮುಖಾಂತರ ನಮ್ಮ ಗಟ್ ಹೆಲ್ತ್ ಅಂದ್ರೆ ಕರುಳಿನ ಆರೋಗ್ಯವನ್ನ ಕಾಪಾಡುತ್ತೆ. ಇದರಿಂದ ನಮ್ಮ ಹೊಟ್ಟೆಯಲ್ಲಿರುವ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋದಾಗ, ನಮ್ಮ ಹೊಟ್ಟೆ ಅನ್ನೋದು ಕ್ಲೀನ್ ಆದಾಗ ಕೊಬ್ಬಿನಾಂಶ ಕೂಡ ಕರಗುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ. ಇನ್ನು ಎರಡನೇದಾಗಿ ಇಲ್ಲಿ ನಾನು 8 ಗಂಟೆಗಳ ಕಾಲ ನೆನೆಸಿರುವ ಹೆಸರು ಕಾಳನ್ನ ತೆಗೆದುಕೊಂಡಿದ್ದೀನಿ. ಈ ಒಂದು ಹೆಸರು ಕಾಳನ್ನ ನೀವು ಮೊಳಕೆ ಮಾಡಿ ಕೂಡ ಬಳಸಬಹುದು, ಇಲ್ಲ ಅಂದ್ರೆ ಈ ತರ ನೆನೆದಿರುವ ಕಾಳನ್ನ ತೆಗೆದುಕೊಳ್ಬಹುದು. ಇದರಲ್ಲಿ ನಾನು ಒಂದು 2 ರಿಂದ 3 ಚಮಚದಷ್ಟು ಕಾಳನ್ನ ಈ ಮೊಸರಲ್ಲಿ ಬೆರೆಸ್ತಾ ಇದ್ದೀನಿ. ಈ ಒಂದು ಹೆಸರು ಕಾಳನ್ನ ಬಳಸೋದ್ರಿಂದ ಇದರಲ್ಲಿ ನಮ್ಗೆ ಹೆಚ್ಚಿನ ಪ್ರೋಟೀನ್ ಅಂಶ ಅನ್ನೋದು ಇರುತ್ತೆ. ಈ ಒಂದು ಪ್ರೋಟೀನ್ ಇಂದಾಗಿ ನಮ್ಗೆ ಹಸಿವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡೋದಕ್ಕೆ ಇದರಲ್ಲಿರುವ ಪ್ರೋಟೀನ್ ಅನ್ನೋದು ಸಹಾಯ ಮಾಡುತ್ತೆ.
ಹಾಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಅಂದ್ರೆ ಫೈಬರ್ ಅಂಶ ಇದೆ. ಇದು ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸುತ್ತೆ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ. ಇದರಿಂದ ಕೊಬ್ಬಿನಾಂಶದ ಕರಗುವಿಕೆಗೆ ಇದು ಸಹಾಯ ಆಗುವಂಥದ್ದು. ಹಾಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ಸ್ಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಆಗಿರುವಂಥದ್ದು. ಇನ್ನು ಮೂರನೇದಾಗಿ ನಾನಿಲ್ಲಿ 1 ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಜೀರಿಗೆನ ಕ್ರಶ್ ಮಾಡಿ ಹಾಕಿರುವಂಥದ್ದು. ಫೈನ್ ಪೌಡರ್ ಇದ್ರೆ ಹಾಕೊಳ್ಬಹುದು, ಇಲ್ಲ ನೀವು ಕ್ರಶ್ ಮಾಡಿ ಸೇರಿಸ್ಕೊಳ್ಬಹುದು. ಈ ಒಂದು ಜೀರಿಗೆಯನ್ನ ಬಳಸೋದ್ರಿಂದ ಇದು ಕೂಡ ನಮ್ಗೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಇಂಥ ಸಮಸ್ಯೆಗಳಿಂದ ದೂರ ಬರೋದಕ್ಕೆ, ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸೋದಕ್ಕೆ, ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಈ ಜೀರಿಗೆ ಕೂಡ ಸಹಾಯ ಆಗುವಂಥದ್ದು. ಈ ಮೂರರ ಮಿಶ್ರಣದಿಂದ ತಯಾರಿಸಿರುವ ಈ 1 ಕಪ್ ಮೊಸರನ್ನ ದಿನನಿತ್ಯ ನೀವು ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ದೇಹದ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಕರಗುವಿಕೆಗೆ ಒಂದು ಅದ್ಭುತವಾದ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ವಾ ಈ 1 ಕಪ್ ಮೊಸರನ್ನ ಹೇಗೆ ಪ್ರಿಪೇರ್ ಮಾಡಿದೆ, ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಆಗಿದೆ ಅನ್ನೋದನ್ನ, ಹಾಗೆ ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನ. ತುಂಬಾನೇ ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ಏನು ನಮ್ಗೆ ಒಂಥರ ಅನ್ಸಲ್ಲ, ತಿನ್ನೋಕ್ಕಾಗಲ್ಲ ಅಂತ ಅನ್ಸೋದೇ ಇಲ್ಲ. ತುಂಬಾನೇ ಆರಾಮಾಗಿ ತಿನ್ಬೋದು. ಮೊಸರು ಆದಷ್ಟು ನೀವು ಚೆನ್ನಾಗಿರುವಂತ ಗಟ್ಟಿಯಾಗಿರೋ ಮೊಸರನ್ನ ತೆಗೆದುಕೊಳ್ಳಿ, ತುಂಬಾನೇ ಫ್ರೆಶ್ ಆಗಿರುವಂತದ್ದು. ಇನ್ನೂ ನಮ್ಗೆ ಆರಾಮಾಗಿ ತಿನ್ನೋದಕ್ಕೆ ಸಹಾಯ ಆಗುತ್ತೆ ಹುಳಿಯಾಗಿರೋ ಮೊಸರಿಗಿಂತ. ಈ ರೀತಿಯಾಗಿ ನೀವು ಪ್ರಿಪೇರ್ ಮಾಡಿಕೊಂಡು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಒಂದು ಬೌಲ್ ವೆಯ್ಟ್ ಲಾಸ್ ಮಾಡೋರಿಗೆ ಪ್ರೋಟೀನ್ ರಿಚ್ ಆಗಿರುವಂತ ಫುಡ್ ಇದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ಅವರು ದಿನಪೂರ್ತಿ ಒಂದು ಹಸಿವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ಅವರ ದೇಹಕ್ಕೂ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಸಿಗ್ಬೇಕು ಅಂತ ಹೇಳಿದಾಗ ಒಂದು ಪ್ರೋಟೀನ್ ರಿಚ್ ಆಗಿರುವ ಮೀಲ್ ಅಥವಾ ಫುಡ್ ಅನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಈ 1 ಕಪ್ ಮೊಸರು ಅನ್ನೋದು ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಗೆ ಮೊಸರಲ್ಲೂ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಹಾಗೆ ಹೆಸರು ಕಾಳಿನಲ್ಲೂ ಸಹ ನಮ್ಗೆ ಪ್ರೋಟೀನ್ ರಿಚ್ ಅಂತಾನೆ ಹೇಳ್ಬೋದು, ಹಾಗೆ ಫೈಬರ್ ಅಂಶ ಇರುವಂತದ್ದು. ಈ ಒಂದು ಪ್ರೋಟೀನ್ ರಿಚ್ ಆಗಿರೋ ಫುಡ್ ಇಂದ ನಮ್ಗೆ ಒಂದು ಹೊತ್ತಿನ ಊಟವನ್ನ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ದಿನಪೂರ್ತಿ ಒಂದು ಹಸಿವನ್ನ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ, ನಮ್ಮ ದೇಹ ಕ್ಯಾಲೋರಿಯನ್ನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ, ಕೊಬ್ಬಿನಾಂಶದ ಸುಡುವಿಕೆಗೆ, ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗದೇ ಇರುವ ರೀತಿಯಲ್ಲಿ ಹಾರ್ಮೋನುಗಳ ಬಿಡುಗಡೆಗೆ ಎಲ್ಲದಕ್ಕೂ ಕೂಡ ಇದು ಸಹಾಯ ಆಗುವಂಥದ್ದು. ಈ ಒಂದು ಪ್ರೋಟೀನ್ ರಿಚ್ ಫುಡ್ ಅನ್ನ ತೆಗೆದುಕೊಳ್ಳೋದ್ರಿಂದ ಇವು ನಮ್ಮ ಮಾಂಸಖಂಡಗಳನ್ನ ತೆಳುವಾಗಿಸುವ ಮುಖಾಂತರ ನಮ್ಮ ದೇಹವನ್ನ ಹಗುರವಾಗಿಸುತ್ತೆ, ನಮ್ಮ ಬಾಡಿಯನ್ನ ಆಕ್ಟಿವ್ ಆಗಿರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ಅನ್ನೋದು ಸಿಕ್ಕಾಗ ಬೇಡದೇ ಇರುವಂತಹ ಆಹಾರ ಪದಾರ್ಥಗಳನ್ನ ತಿನ್ನುವ ಮುಖಾಂತರ ಕೊಬ್ಬಿನಾಂಶದ ಸಂಗ್ರಹವಾಗುವಿಕೆಯನ್ನ ಕೂಡ ನಾವು ತಡಿಬಹುದು. ಈ ರೀತಿಯಾಗಿ ಆರೋಗ್ಯಕರವಾದ ನಮ್ಮ ಆಹಾರ ಪದ್ಧತಿಯನ್ನ ರೂಢಿಸಿಕೊಂಡು ಹೋದಾಗ ಖಂಡಿತವಾಗಿಯೂ ನಮ್ಮ ದೇಹವನ್ನ, ನಮ್ಮ ದೇಹದ ಹೆಚ್ಚಿನ ತೂಕವನ್ನ ಆರೋಗ್ಯಕರವಾಗಿ ಕಡಿಮೆ ಮಾಡ್ಕೊಳ್ಬಹುದು, ಹಾಗೆ ನಮ್ಮ ತೂಕವನ್ನ ಆರೋಗ್ಯಕರವಾಗಿ ಕೂಡ ಇರಿಸ್ಕೊಳ್ಬಹುದು. ಹಾಗೆ ಈ ಒಂದು ಮೊಸರನ್ನ ಸೇವನೆ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಒಂದು ಡಯಟ್ ಮೇಲೂ ಕೂಡ ನೀವು ಕಾನ್ಸಂಟ್ರೇಟ್ ಅನ್ನ ಮಾಡಿ, ಹೆಲ್ದಿ ಮೀಲ್ಸ್ ಅನ್ನ ತೆಗೆದುಕೊಳ್ಳಿ, ಮನೆಯಲ್ಲೇ ತಯಾರಿಸಿರುವ ಆಹಾರ ಪದಾರ್ಥವನ್ನ ಸೇವನೆ ಮಾಡಿ, ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿಯಿರಿ. ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದ ನೀರಿನ ಅವಶ್ಯಕತೆ ಇದೆ, ಒಂದು 3 ರಿಂದ 4 ಲೀಟರ್ ನೀರಿನ ಅವಶ್ಯಕತೆ ಅನ್ನೋದು ಇರುತ್ತೆ. ಹಾಗಾಗಿ ಅಷ್ಟು ಪ್ರಮಾಣದ ನೀರನ್ನ ಕುಡಿಯೋ ಮುಖಾಂತರ ಬಾಡಿಯನ್ನ ಒಂದು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಹಾಗೆ ದಿನನಿತ್ಯ ಒಂದು ವಾಕಿಂಗ್ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ನಮ್ಮ ಬಾಡಿಯನ್ನ ಒಂದು ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ದಿನನಿತ್ಯ ಒಂದು 40 ರಿಂದ 45 ನಿಮಿಷಗಳ ಕಾಲ ಒಂದು ವಾಕಿಂಗ್ ಎಕ್ಸರ್ಸೈಸ್ ಏನಾದ್ರೂ ಒಂದು ಮಾಡಿ ಬಾಡಿ ಆಕ್ಟಿವ್ ಆಗಿರುತ್ತೆ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ, ಚೆನ್ನಾಗಿ ನಿದ್ದೆ ಮಾಡಿ 7 ರಿಂದ 8 ಗಂಟೆಗಳ ಕಾಲ. ಯೋಗಾಭ್ಯಾಸ, ಧ್ಯಾನ ಟೈಮ್ ಫ್ರೀ ಇದ್ದಾಗ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ನಿಮ್ಗೆ ನಿಮ್ಮ ತೂಕ ಮಾತ್ರ ಅಲ್ಲ, ನಿಮ್ಮ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದನೂ ಕೂಡ ನೀವು ದೂರ ಬರ್ಬೋದು. ನಿಮ್ಮ ದಿನವನ್ನ ಒಂದು ಆಕ್ಟಿವ್ ಆಗಿ ಇಟ್ಕೊಳ್ಬೋದು. ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜಸ್ ಆಗುತ್ತೆ, ನಿಮ್ಮ ಮೈಂಡ್ ಕೂಡ ಒಂದು ರಿಫ್ರೆಶ್ ಆಗುತ್ತೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಿದಾಗೆ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಒಳ್ಳೆ ಒಂದು ಫಲಿತಾಂಶ ಅನ್ನೋದು ನಿಮ್ಗೆ ಸಿಗುತ್ತೆ. ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಇಂದ ನೀವು ಹೊರಗಡೆ ಬರ್ಬೋದು. ಅಷ್ಟೊಂದು ಎನರ್ಜಿ ಕೊಡುತ್ತೆ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಚೆನ್ನಾಗಿ ಇಟ್ಕೊಂಡಾಗ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡಿದಾಗ. ಖಂಡಿತ ಟ್ರೈ ಮಾಡಿ, ತುಂಬಾನೇ ಯೂಸ್ಫುಲ್ ಆಗಿರುವಂತ ಈ ಒಂದು ಟಿಪ್ಸ್ ಅಂತಾನೆ ಹೇಳ್ತೀನಿ ವೆಯ್ಟ್ ಲಾಸ್ ಮಾಡೋರಿಗೆ. ಹಾಗೆ ಇದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನು ತೆಗೆದುಕೊಳ್ತಾ ಇದ್ರೆ, ಮತ್ತು ಗರ್ಭಿಣಿ ಸ್ತ್ರೀಯರು, ಹಾಗೆ ವೃದ್ಧರು,
ಇವರೆಲ್ಲರೂ ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ನೀವು ತೆಗೆದುಕೊಳ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯಕರವಾಗಿ ನಮ್ಮ ತೂಕವನ್ನು ಇರಿಸಿಕೊಳ್ಳೋದಕ್ಕೆ ಈ 1 ಕಪ್ ಮೊಸರು ಅನ್ನೋದು ನಮ್ಮ ದೇಹದಲ್ಲಿ ನಮಗೆ ಸಹಕಾರಿಯಾಗುವಂಥದ್ದು, ಹೆಲ್ಪ್ ಮಾಡುವಂಥದ್ದು. ಖಂಡಿತ ಇವತ್ತಿನ ದಿನ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.